మిన మిన మీనాక్షి పద 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 పంచరండి పారే హరి పారే జల 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 జలదాక్షి మిన 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 మీనాక్షి పద 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 పంచరండి పారే హరి ಪಾರೆ ಓಡ್ಬಿಡ್ಬೇಕು. ಇದನ್ನು ತಡ್ಕೋಬೋದು. 2009 ಅದ್ಭುತ. ಕೊಂದ್ಬಿಟ್ಟು ಲವ್ ಮಾಡ್ಬೇಕಂತೆ. ಸತ್ ಮೇಲೆ ಹೆಂಗೆ ಲವ್ ಮಾಡೋದು? ಅದಕ್ಕೊಂದು ಹಾಡು. ಇನ್ನು ಮುಂದೆ ಹೆಂಗೆ ಬರ್ಬೋದು ಹಾಡು? ಈಗ ನೋಡಿ ನಮ್ಮ ಲೋಕೇಶ್ ಅಲ್ಲ, ನಮ್ಮ ಲೋಕೇಶ್ ನೋಡಿ ಕರೆದಿದಾರಲ್ಲ, ಅವ್ರಿಗೇನಾದ್ರು ಒಂದು 50 ಕೋಟಿ ಲ್ಯಾಟ್ರಿ ಹೊಡೆದ್ಬಿಡ್ಬೇಕು. ಸಿನಿಮಾದವ್ರಿಗೆ ಗೊತ್ತಾಗಬೇಕು. ಲೋಕಿ ಈವೆಂಟ್ ಮ್ಯಾನೇಜ್ ಮಾಡ್ತಾರೆ, ಹೇಗಿದ್ರು ದುಡ್ಡು ಬಂದಿದೆ ಹಂಗೆ ಮ್ಯಾನೇಜ್ ಮಾಡ್ಕೊಂಬೋಣ. ಸರ್ ನೀವೇನು ಮುಂದಿನ ಪಿಕ್ಚರ್ ಹೀರೋ ಅಂತಾರೆ. ಯಾಕೆ ಸ್ವಾಮಿ ಅರ್ಧ ಹೋಗಿದೆ ಅಂತ ಹೇಳ್ತಾ ಇದ್ದೀರಾ ಅಂತ. ಇಲ್ಲ ಸ್ವಾಮಿ ಸರಿಯಾಗಿ ನೋಡಿ ಅಂತ. ಕೊನೆಗೆ ಅವ್ರು ಒಪ್ಕೊಳ್ಳಲ್ಲ. ಅವ್ರ ಮನೆಯವ್ರಿಗೆ ಒಪ್ಪಿನ ಇಟ್ಬಿಡ್ತಾರೆ. ಕಾಶಿನಾಥ್ ಎಂತೆಂಥವ್ರು, ಗುಲ್ಜಾರ್ ಖಾನ್ ಇವರೆಲ್ಲ ಮಾಡಿದ್ದಾರೆ, ಯಾಕೆ ಮಾಡಬಾರ್ದು ನಿಮ್ಮ ಮನೆಯವರು ಅಂತ. ಅವತ್ತು ನೋಡ್ತಾರೆ ಅವ್ರ ಮನೆಯವ್ರು, ಹೂ ಕಂಡ್ರಿ ಲೋಕಿ ಚೆನ್ನಾಗಿದ್ದೀರಾ, ಯಾಕೆ ಮಾಡಬಾರ್ದು. ಕೊನೆಗೆ ಲೋಕಿ ಮೇಲೆ ಒಂದು ಹಾಡು ಮಾಡ್ತಾರೆ. ಆ ಲೋಕೇಶ್ ಮೇಲೆ ಹೆಂಗೆ ಮಾಡ್ತಾರೆ ಅಂದರೆ 50 ಕೋಟಿ ಖಾಲಿ ಆಗತ್ತಂಗೆ ಒಂದು ಹಾಡು ಮಾಡ್ತಾರೆ, ಹೇಗಿರುತ್ತೆ ಅಂತ. ಮಾಡಲು ಸಾರದು ಆನೆ ಬಂದರು ನಾವು ಸಿಂಗಾರಬಹುದು ನನ್ನಲ್ಲೋ ಪ್ರೀತಿ ಮಾಡೋಣ, ಪ್ರೀತಿ ಮಾಡಿ ಲೈಫಲ್ಲಿ ಗಾಳಿ ಮಾಡೋಣ, ಹೋಗಿ ಹೋಗಿ ಲೈಫನ್ನು ಗಾಳಿ ಮಾಡೋಣ ಬನ್ನಿ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನಡೆಸಿಕೊಟ್ಟಂತ ರಿಚರ್ಡ್ ಲೂಯಿಸ್ ಮತ್ತು ಮೈಸೂರು ಆನಂದ್ ಇವರ ಜೊತೆಯಲ್ಲೇ ಈ ಕಾರ್ಯಕ್ರಮದ ಎಲ್ಲ ರೂವಾರಿ ಲೋಕಿ ಅವರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಲೋಕಿ ಹಾಗೆ ಶ್ರೀ ರಾಮು ಕಲಾವಿದರಾದಂಥ ರಾಮು ಅವರು ಹಾಗೂ ನರೇಶ್ ಹಾಗೂ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಪ್ರತಿನಿಧಿಸಿದಂಥ ಸನ್ಮಾನ್ಯ ಶಾಸಕರಾದಂಥ ಶ್ರೀ ಕೃಷ್ಣಪ್ಪನವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಈ ಶರಣ ಸಂಗಮದ ಕಾರ್ಯಕರ್ತರನ್ನ ಬರಮಾಡ್ಕೋಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ರಾಮು ಅವರೇ ಬನ್ನಿ. ಇವತ್ತು ನೀವು ಅಲ್ಲೆಲ್ಲ ಹೋಗಿ ಊಟದ ಬಗ್ಗೆ ಯಾರು ಚಿಂತೆ ಮಾಡಬೇಕಾಗಿಲ್ಲ. ಒಂದು ವೇಳೆ ಎಲ್ಲರೂ ಮುಗಿಸ್ಕೊಳ್ಳಿ, ಯಾರ್ಯಾರು ಮಾಡಿಲ್ಲ ಅವರೆಲ್ಲ ನೀವು ಫಲಹಾರ ಮಾಡ್ಕೊಳ್ಳಿ. ಇಲ್ಲದೆ ಹೋಗಿದೆ ಏನು ತಪ್ಪು ಯೋಚನೆ ಮಾಡೋದು ಬೇಡ, ಕೂಡಲೇ ನಾವು ವ್ಯವಸ್ಥೆ ಮಾಡ್ತೇವೆ, ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈಗ ಕೃಷ್ಣಪ್ಪನವರಿಗೆ ಗೌರವ ಅರ್ಪಣೆ. ತಾವೆಲ್ಲ ಅಲ್ಲಿ ಶಿವನ ದೇವಾಲಯಕ್ಕೆ ಹೋಗಿದ್ದೀರಾ, ಅಲ್ಲಿ ಅಭಿಷೇಕದನ್ನೆಲ್ಲ ನೋಡಿದ್ದೀರಾ. ಅದಕ್ಕೆ ಕಾರಣ ಪುರುಷ ಶ್ರೀ ರಾಮು ಅವರು ಕೂಡ ಮುಂದೆ ಇದ್ದಾರೆ. ಈಗ ಅದಕ್ಕಿಂತ ಮುಂಚೆ ಕೃಷ್ಣಪ್ಪನವರಿಂದ 2 ಮಾತು. ಶಿವರಾತ್ರಿ ಹಬ್ಬದ ದಿನದ ಒಂದು ನನ್ನ ಗೆಳೆಯರಾದಂಥ ಮಲ್ಲಿಕಾರ್ಜುನರು ಅವ್ರ ತಂಡದವರು ಇಷ್ಟೊತ್ತು ಒಳ್ಳೆಯ ಮನರಂಜನೆ ಕಾರ್ಯಕ್ರಮನ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಪ್ರತಿ ವರ್ಷ ಇದೇ ರೀತಿ ಹೆಚ್ಚಿನ ಶಿವನ ಜಪ ಮಾಡಲಿಕ್ಕೆ ಅನುಕೂಲವಾಗಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಮಲ್ಲಿಕಾರ್ಜುನವ್ರಿಗೆ ಮಲ್ಲಿಕಾರ್ಜುನವರು 10,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದರೆ ಅಂತ ತುಂಬ ಸಂತೋಷದ ವಿಷಯ. ಅವ್ರಿಗೂ ರಾಜಕೀಯದಲ್ಲಿ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಅಧಿಕಾರವನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ.
ನಿಮ್ಮ ಶುಭ ಹಾರೈಕೆ ಇದ್ದರೆ ಅವ್ರಿಗಂತ ಅವಕಾಶ ಖಂಡಿತ ಲಭ್ಯವಾಗುತ್ತೆ. ನಿಮ್ಮೆಲ್ಲರ ಪ್ರೀತಿಯಿಂದ ಒಮ್ಮೆ ನಮ್ಮ ಮಲ್ಲಿಕಾರ್ಜುನ್ ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ಕೊಡಿ. ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅವರು. ಇದೀಗ ಶ್ರೀ ರಿಚರ್ಡ್ ಲೂಯಿಸ್ ಅವರು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಅವರಿಗೆ ಮಲ್ಲಿಕಾರ್ಜುನ್ ಮತ್ತು ಸ್ನೇಹಿತರಿಂದ ಈ ಗೌರವಾರ್ಪಣೆ. ಮೈಸೂರು ಆನಂದ್ ದಯಮಾಡಿ ಬನ್ನಿ. ತಪ್ಪಿಸ್ಕೊಂಡ್ಬಿಡ್ತಾರೆ ಆಗಾಗ ಅವರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಗೌರವಾರ್ಪಣೆ. ಇನ್ನು ನೀವು ಕಾಯ್ತಾ ಇರುವ ನಿರಂತರವಾದ ಕಾರ್ಯಕ್ರಮ ಸೈಕೋ ಚಿತ್ರದ ಖ್ಯಾತಿ, ಜಸ್ಟ್ ಮಾತಲ್ಲಿ ಸಂಗೀತ ನಿರ್ದೇಶನ, ರಷ್ಯಾ, ಅಮೆರಿಕ, UK, ಜಪಾನ್ ಇಂಥ ಕಡೆ ಎಲ್ಲ ತನ್ನ ಕಲಾ ಪ್ರದರ್ಶನ ಮಾಡಿದಂಥ, ಮುಂಬೈ, ಗೋವಾ, ಕೊಚ್ಚಿನ್ ಇಂಥ ಕಡೆ ಎಲ್ಲ ಕಾರ್ಯಕ್ರಮಗಳ ಕೊಟ್ಟಂಥ ಖ್ಯಾತ ಕಲಾವಿದ ರಘು ದೀಕ್ಷಿತ್ ಮತ್ತು ತಂಡ ಅದ್ಭುತವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಶ್ರೀ ಮಹೇಶ್ ಜೋಶಿ ಇದೀಗ ನಮ್ಮ ವೇದಿಕೆಯಲ್ಲಿದ್ದಾರೆ. ಮಧುರ ಈ ಮಂಜುಳಾ ಗಾನ ನನ್ನ ಕೈನಲ್ಲೂ ಹಾಡಿಸಿದ್ದಾರೆ. ಇದು ಕೂಡ ನನಗೊಂದು ಸಂತೋಷದ ವಿಷಯ. ಹಲವಾರು ಕಂತಿಗಳಲ್ಲಿ ಹಾಡಿದ್ದೇನೆ. ಮಹೇಶ್ ಜೋಶಿ ಅವರಿಗೆ, ದೂರದರ್ಶನದ ನಿರ್ದೇಶಕರಾದಂತಹ ಶ್ರೀ ಮಹೇಶ್ ಜೋಶಿ ಅವರಿಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ಕೊಡ್ತಾ ಪ್ರೀತಿಯಿಂದ ಅವರಿಗೆ ಸ್ವಾಗತವನ್ನ, ಧನ್ಯವಾದಗಳನ್ನ ನಾವು ಅರ್ಪಣೆ ಮಾಡೋಣ. ಅವರು ಕೂಡ ಸಂತ ಶಿಶುನಾಳ ಶರೀಫರ ಗುರುಗಳಾದಂಥ ಗೋವಿಂದ ಭಟ್ಟರ ಮೊಮ್ಮಗ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಅಂತ ಮಹಾನ್ ಕಲಾವಿದರ ಆ ಕುಟುಂಬದಲ್ಲಿ ಜನಿಸಿದಂಥ ಇವರಿಗೆ ಕಲೆ ಸಂಸ್ಕೃತಿ ರಕ್ತಗತವಾಗಿ ಬಂದಿದೆ. ಇದು ಬಹಳ ಮುಖ್ಯ. ದೂರದರ್ಶನ ನಿರ್ದೇಶಕರಾಗಿದ್ದಕ್ಕೂ ಕೂಡ ಒಂದು ಸಾರ್ಥಕತೆ ನಾವು ಮಹೇಶ್ ಜೋಶಿಯಲ್ಲಿ ಕಾಣೋದಕ್ಕೆ ಸಾಧ್ಯ. ಹಾಗೆ ಮಿತ್ರರಾದಂಥ ಸುದಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ನಮನಗಳನ್ನು ಸಲ್ಲಿಸ್ತಾ, ನಮ್ಮ ಪರವಾಗಿ ಸುದೀಪ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವ್ರನ್ನ ನಮ್ಮ ಕಾರ್ಯಕರ್ತರು ದಯಮಾಡಿ ಕರ್ಕೊಂಡು ಬರಬೇಕು. ಕಿಚ್ಚ ಸುದೀಪ್. ಆಮೇಲೆ ಒಂದು ಈಗಲೇ ಹೇಳ್ಕೊಟ್ಬಿಟ್ಟಿರ್ತೀನಿ, ನಾನು ಹೇಳಿದೆ ಅಂತ ಹೇಳಬೇಡಿ. ಚೆನ್ನಾಗಿ ಹಾಡ್ತಾರೆ, ನಾನು ಹೇಳಿದೆ ಅಂತ ಹೇಳಬೇಡಿ. ನೀವುಂಟು, ಸುದೀಪ್ ಉಂಟು. ಅಮಿತಾಬ್ ಬಚ್ಚನ್ ಜೊತೆನಲ್ಲಿ ಅಭಿನಯ ಮಾಡೋದು ಅಂತಂದ್ರೆ ಒಂದು ಭಾಗ್ಯ. ಗ್ರೇಟ್. ಹಾಗೆ ರಘು ದೀಕ್ಷಿತ್ ದಯಮಾಡಿ ಬನ್ನಿ. ರಘು ದೀಕ್ಷಿತ್ ದಯಮಾಡಿ ಬನ್ನಿ. ಜಸ್ಟ್ ಮಾತಲ್ಲಿ ಆ ಚಿತ್ರದ ಸಂಗೀತ ನಿರ್ದೇಶಕರು, ಪೂಜೆಗೆ ಬಂದ ಮಹದೇಶ್ವರ, ನಮ್ಮ ಮನವಿಗೆ ಓಗೊಟ್ಟು ಬಂದಂತ ಈ ಕುವರ ರಘು ದೀಕ್ಷಿತ್ ದಯಮಾಡಿ ಕೂತ್ಕೊಳ್ಳಿ ಸರ್, ದಯಮಾಡಿ ಕೂತ್ಕೊಳ್ಳಿ, ದಯಮಾಡಿ ಸರ್. ಮಹೇಶ್ ಜೋಶಿ ಅವರು ಸ್ವಲ್ಪ ಬನ್ನಿ ಸರ್, ತಾವು ಬನ್ನಿ ಸರ್. ಇದೀಗ ಶರಣ ಸಂಗಮದ ವತಿಯಿಂದ ಈ ಒಂದು ಗೌರವಾರ್ಪಣೆ ಸುದೀಪ್ ಅವರಿಗೆ. ಕನ್ನಡವನ್ನ ಪ್ರತಿನಿಧಿಸಿದಂತ, ನಮ್ಮ ರಾಜ್ಯವನ್ನ ಪ್ರತಿನಿಧಿಸಿ ಅಮಿತಾಬ್ ಬಚ್ಚನ್ ಅವರಿಂದ ಹೊಗಳಿಸಿಕೊಂಡಂತ ಅದ್ಭುತವಾದಂಥ ನಟ. ಪ್ರಾರಂಭದಲ್ಲಿ ಕೇವಲ ನಟನೆಗೆ ಮಾತ್ರ ಸೀಮಿತವಾದಂಥ ಇವರ ಕ್ಷೇತ್ರ, ನಂತರ ಕತೆ, ನಿರ್ದೇಶನ, ಹಾಡು ಎಲ್ಲದರಲ್ಲೂ ಕೂಡ ಕೈಯಾಡಿಸಿ ಶಹಬಾಷ್ ಅಂತ ಬಿರುದನ್ನ ಪಡೆದಂತ ಶ್ರೇಷ್ಠ ಕಲಾವಿದ. ನಮ್ಮ ರಾಜ್ಯವನ್ನ ನಮ್ಮ ಪರವಾಗಿ ಪ್ರತಿನಿಧಿಸಿ ಅಮಿತಾಬ್ ಬಚ್ಚನ್ ಅವರ ಜೊತೆಲಿ ಅಭಿನಯ ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ಶೋಭಾಯಮಾನ, ಶೋಭೆ ತರುವಂತ ವಿಚಾರ. ಹಾಗೆ ಆ ಚಿತ್ರದ ಸಂಗೀತ ನಿರ್ದೇಶಕ ಶ್ರೀಯುತ ರಘು ದೀಕ್ಷಿತ್. ಕನ್ನಡಿಗರ ಮುಂದೆ ರಘು ಇನ್ನು ಮಗು. ಒಂದು ವಿಚಾರ, ಸೆಂಟ್ರಲ್ ಜೈಲಿನಲ್ಲಿ ಆ ಕೈದಿಗಳಿಗೋಸ್ಕರವಾಗಿ ಕಾರ್ಯಕ್ರಮ ಕೊಟ್ಟಂತ ಒಬ್ಬ ಮಹಾಪುರುಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೋ ಸಂದರ್ಭದ ಒತ್ತಡಕ್ಕೆ ಅವರು ಕೆಟ್ಟ ಕೆಲಸವನ್ನ ಮಾಡಿರಬಹುದು. ಹಾಗಂತ ಮನೋರಂಜನೆಯಿಂದ ಅವರಿಗೆ ಯಾವುದೇ ದೋಷ ಆಗಬಾರದು ಅಂತ ಹೇಳಿ ಅಲ್ಲಿ ಹೋಗಿ ಕಾರ್ಯಕ್ರಮ ಕೊಟ್ಟು ಅಲ್ಲಿರ್ತಕ್ಕಂಥವರೆಲ್ಲರ ಸಾಮೀಪ್ಯವನ್ನ ಪಡೆದಂತ ರಘು ದೀಕ್ಷಿತ್ ಅವರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ಈಗ ನೀವೆಲ್ಲ ಕಾಯ್ತಾ ಇರೋದು ಸುದೀಪ್ ಅವರೇ. ಸುದೀಪ್ ನಿಮಗಾಗಿ ಕಾಯ್ತಾ ಇದ್ದಾರೆ. ನಿಮ್ಮ ಅಮಿತಾಬ್ ಬಚ್ಚನ್ ಒಂದು ಅನುಭವ, ಈ ನಾಡಿನ ಅನುಭವ, ನೀವು ಬಹಳ ಒಳ್ಳೆ ಸಾಧನೆಯನ್ನು ಮಾಡಿದ್ದೀರಾ. ಇನ್ನು ನಿಮಗೆ ಬಹಳ ದೊಡ್ಡ ಉಜ್ವಲವಾದ ಭವಿಷ್ಯ ಇದೆ. ಅದನ್ನೆಲ್ಲ ಇಟ್ಕೊಂಡು ಜನ ಕಾಯ್ತಾ ಇದ್ದಾರೆ ನಿಮ್ಮ ಮಾತು ಕೇಳಬೇಕು ಅಂತ ಹೇಳಿ. ಹಿ ಈಸ್ ಹ್ಯಾವಿಂಗ್ ಎ ವಂಡರ್ಫುಲ್ ವಾಯ್ಸ್, ಎ ವೆರಿ ಗುಡ್ ಸಿಂಗರ್.
ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು. ಮೊದಲದಾಗಿ ಮೊದಲನೇದಾಗಿ ಇವತ್ತು ಏನೇ ಮಾತಾಡೋಕ್ಕಿಂತ ಮುಂಚೆ ಇಲ್ಲಿ ಬರ್ತಿದ್ದ ಹಾಗೆ ಕೆಲವು ವಿಷಯಗಳು ತಿಳಿದು ಬಂತು ನನಗೆ. ನನ್ನ ಪಕ್ಕ ಆ್ಯಕ್ಚುಲಿ ನನ್ಕಿನ್ನ ತುಂಬ ಕುಳ್ಳುಗಿದ್ದಾರೆ, ಬಟ್ ಅವ್ರು ಮಾಡೋ ಕೆಲಸಗಳು ನನ್ಕಿನ್ನ ಭಾಳಷ್ಟು ಉದ್ದ, ಭಾಳ ಹೈಟು. ಇವ್ರನ್ನ ಪಕ್ಕ ಹಿಡ್ಕೊಂಡು ಇವ್ರು ಮಾಡೋವಂಥ ಒಂದೊಂದು ಇವ್ರ ಒಳ್ಳೆತನದ ಮುಂದೆ ಐ ಕೆನಾಟ್ ಸೇ ಐ ಆಮ್ ಟಾಲರ್, ಐ ಕ್ಯಾನ್ ಓನ್ಲಿ ಸೇ ಐ ಆಮ್ ಲಾಂಗರ್ ಅಷ್ಟೇ. ಹಿ ಈಸ್ ಮಚ್ ಟಾಲರ್ ದ್ಯಾನ್ ಮೀ. ಪ್ರತಿ ಸತಿ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಇಲ್ಲಿ ಸಾವಿರಾರು ಜನಕ್ಕೆ ಒಂದು ಇಂಚ್ ಕೂಡ ಯೋಚನೆ ಮಾಡದೆ ಪ್ರತಿ ಸತಿ ಲಕ್ಷಾನುಗಟ್ಟಲೆ ದುಡ್ಡನ್ನು ಕೊಟ್ಟು ಸಾವಿರಾರು ಜನಕ್ಕೆ ಅನ್ನದಾನ ಮಾಡ್ತಾ ಇರುವಂಥ ಮಹಾನ್ ವ್ಯಕ್ತಿ. ಇವತ್ತು ಈ ಕಾರ್ಯಕ್ರಮ ಸ್ಟೇಜ್ ಮೇಲೆ ನಾವೇನೇ ಹಾಡು ಹೇಳ್ಬೋದು ಅಥವಾ ರಘುವರು ಮ್ಯೂಸಿಕ್ ಬಾರಿಸ್ಬೋದು, ಇನ್ನೊಬ್ರು ಬಂದು ಕಾಮಿಡಿ ಮಾಡ್ಬೋದು. ಬಟ್ ಒಂದು ಮಾತಿದೆ, ಅನ್ನದಾತೋ ಸುಖಿ ಭವ ಅಂತ, ಅದ್ರ ಮುಂದೆ ಏನೂ ಇಲ್ಲ. ಇವತ್ತು ಇಲ್ಲಿ ಎಲ್ಲ ಸೇರಿರೋರು ಇವತ್ತು ಒಂದಿನ ರಾತ್ರಿ ಎಷ್ಟೊತ್ತಾದ್ರೂ ನೀವು ಇಲ್ಲಿ ಕಾಲ ಕಳೆದಕ್ಕೆ ಪೊಲೀಸ್ನವ್ರು ಕಾಟ ಇಲ್ಲ. ಸೊ ಆರಾಮಾಗಿರಿ, ಹೋಗ್ಬೇಕಾದ್ರೆ ಅಷ್ಟೇ ಹುಷಾರಾಗಿ ಮನೆಗೆ ಹೋಗಿ. ರಾತ್ರಿ ಇಷ್ಟೊತ್ತಾದರೂ ಕೂಡ ಇಲ್ಲಿ ಕೂತು ಕಾರ್ಯಕ್ರಮ ಅನ್ನೋದಕ್ಕಿಂತ ವೇದಿಕೆ ಮೇಲೆ ಬಂದಂಥ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಾರೋ ನಿಮಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಸಿನಿಮಾದಲ್ಲಿ ಹೊಡೆದಾಡ್ಬೋದು, ಫೈಟ್ಸ್ ಮಾಡ್ಬೋದು, ನಿಮ್ಗಳನ್ನ ಮೆಚ್ಚಿಸ್ಬೋದು. ಪರದೆ ಮೇಲೆ ಹೀರೋ ಆಗಿ ಅಲ್ಲ, ಕಷ್ಟ ಇದ್ರೂ ಕೂಡ ಪ್ರತಿಯೊಬ್ಬರೂ ಎಲ್ಲರೂ ಒಪ್ಪೋದಿಲ್ಲ, ಚಿತ್ರರಂಗ ಒಪ್ಪೋದಿಲ್ಲ. ಆದರೂ ಕೂಡ ನಾವುಗಳು ಮಾಡೋ ಕೆಲಸ ಇಲ್ಲಿ ವೇದಿಕೆ ಮೇಲೆ ನಿಮ್ಮಲ್ಲಿ ಇಷ್ಟೊತ್ತು ನಗಿಸಿ ಮಾತಾಡಿ ರಂಜಿಸಿ ಹೋದ್ರಲ್ಲ ಆ ಕಲಾವಿದರು ನಮ್ಕಿನ್ನ ಬಹಳ ದೊಡ್ಡ ಕಲಾವಿದರು. ಅವರು ಕೆಲವೊಮ್ಮೆ ನಮ್ಮಲ್ಲಿ ಎಲ್ಲರಿಗೂ ಒಂದೊಂದು ಅವಕಾಶಗಳು ಸಿಗೋದಿಲ್ಲ. ಅವರಿಗೆ ಸಿಗೋವಂಥ ಒಂದು ಅವಕಾಶ, ಕಲೆನ ನಿಮ್ಮ ಮುಂದೆ ಇಡೋದಕ್ಕೆ ಇಂಥ ಒಂದು ಪುಟ್ಟ ವೇದಿಕೆ. ಆ ವೇದಿಕೆ ಮೇಲೆ ನಮ್ಕಿನ್ನ ತುಂಬ ಚೆನ್ನಾಗಿ ನಿಮ್ಮನ್ನು ರಂಜಿಸ್ತಾರೆ ಅವರು. ಅಲ್ಲಿ ನಾವು ಸೋಲ್ತೀವಿ ಎಷ್ಟೋ ಸತಿ. ಬಟ್ ಆ ಒಂದು ಪುಟ್ಟ ವೇದಿಕೆ ಏರ್ಪಡಿಸ್ತಾರಲ್ಲ ಇಂಥ ವ್ಯಕ್ತಿಗಳು, ಅವರಿಗೆ ನಾವು ಕೃತಜ್ಞತೆ ಹೇಳಬೇಕು ಆ ಕಲಾವಿದರ ಪರವಾಗಿ. ಇವತ್ತು ನನ್ನ ಸ್ನೇಹಿತ ರಘು ದೀಕ್ಷಿತ್, ಯಾವತ್ತೋ ಒಂದಿನ ಒಂದು ಪುಟ್ಟ ಜಿಂಗಲ್ ಕೇಳಿದ್ದೆ ಅವ್ರದ್ದು. ಅವರಲ್ಲಿ ಒಂದು ಒಳ್ಳೆ ಕಲೆ ಇದೆ, ಒಬ್ಬ ಒಳ್ಳೆ ಮಹಾನ್ ಸಂಗೀತ ನಿರ್ದೇಶಕ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತು ನನಗೆ. ಅದನ್ನು ಇವತ್ತು ಅವರು ನನ್ನ ಜಸ್ಟ್ ಮಾತಲ್ಲಿ ಚಿತ್ರದಲ್ಲಿ ಅದು ಏನೇ ಒಂದು ಪ್ರಯತ್ನ ನಾನು ಮಾಡಿರ್ಬೋದು, ಅದಕ್ಕೆ ನಾನಲ್ಲ ಅವರೇ ಹೀರೋ. ಅವರು ಯಾಕೆ ಹೀರೋ ಅನ್ನೋದಕ್ಕೆ 3-4 ಕಾರಣ ಕೊಡ್ತೀನಿ. ಒಂದು, ಅವ್ರು ಕೊಟ್ಟಂಥ ಸಂಗೀತ ಹಾಡುಗಳು, ಅದರಿಂದ ಹೀರೋ ಅವರು. ಎರಡನೇದು, ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿ, ನನ್ಕಿನ್ನ ಚೆನ್ನಾಗಿ ತಿಂದು ತೇಗಿ ಬೆಳೆದಂಗಿದ್ದಾರೆ ಅವರು. ಸೊ ನಮ್ಮಲ್ಲಿ ಯಾವಾಗ ನಾವು ಚೆನ್ನಾಗಿ ಊಟ ಮಾಡ್ತೀವಿ ಅಂದರೆ ಚೆನ್ನಾಗಿ ದುಡ್ದಾಗ, ಸೊ ನನ್ಕಿನ್ನ ಚೆನ್ನಾಗಿ ದುಡಿಮೆ ಮಾಡ್ತಾ ಇದ್ದಾರೆ ಅವರು. ಮೂರನೇದು, ನಾನು ಎಂತೆಂಥದೋ ಬಟ್ಟೆ ಹಾಕೊಂಡೆ, ಏನೇನೋ ಮಾಡಿದೆ, ಆದರೆ ನಿಮ್ಮನ್ನು ಅಷ್ಟೊಂದು ನಾನು ಗೆಲ್ಲಕ್ಕಿನ್ನೂ ಆಗಿಲ್ಲ. ಒಂದು ಲುಂಗಿ ಹಿಡ್ಕೊಂಬಿಟ್ಟು ಇಡೀ ಕರ್ನಾಟಕ, ವಿದೇಶ, ದೇಶ ಎಲ್ಲ ಕಡೆ ಓಡಾಡ್ಬಿಟ್ರು. ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ಇವ್ರು ಹಾಡು ಹೇಳ್ಬೇಕಾದ್ರೆ ಸಿಕ್ಕಾಪಟ್ಟೆ ಗಾಳಿ ಬರೋದು ಬೇಡ, ಯಾಕಂದ್ರೆ ಲುಂಗಿ ಎಗರೋದ್ರೆ ತುಂಬಾ ಜನ ಹೆಂಗಸರಿದ್ದೀರ ಮುಂದೆ. ಸೊ ಒಳ್ಳೆ ಕಾರ್ಯಕ್ರಮ ಕೊಡ್ತಾರೆ, ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ನನ್ನ
ಚಿತ್ರ ಜಸ್ಟ್ ಮಾತಲ್ಲಿ ನೀವು ನೋಡಿದವ್ರು ಎಲ್ಲರೂ ಪ್ರೋತ್ಸಾಹ ಕೊಟ್ಟವರಿಗೆ ಥ್ಯಾಂಕ್ಸ್. ಆದರೆ ಎಲ್ಲದಕ್ಕಿಂತ ಚಿತ್ರಕ್ಕೆ ಪ್ರೋತ್ಸಾಹ ಕೊಟ್ಟಿರೋದಕ್ಕಿಂತ ಈ ವ್ಯಕ್ತಿಗೆ ಪ್ರೋತ್ಸಾಹ ಕೊಟ್ಟಿದ್ರಲ್ಲ, ಅದಕ್ಕೆ ನನ್ನ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ. ವೇದಿಕೆ ಮೇಲೆ ಇರುವಂಥ ಎಲ್ಲ ವ್ಯಕ್ತಿಗಳಿಗೆ, ಮಹಾನ್ ವ್ಯಕ್ತಿಗಳಿಗೆ, ಕಲಾವಿದರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ, ನನ್ನ ಇಲ್ಲಿ ಕರೆಸಿ ಇವತ್ತು ನಿಮ್ಮನ್ನೆಲ್ಲ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇಲ್ಲೇ ನಾನು ಪಕ್ಕದಲ್ಲೇ ಇರೋದು, ಜೆ ಪಿ ನಗರಲ್ಲಿ. 15th ಅಲ್ಲಮ್ಮ, ಇವಾಗ 17ನೇ ಕ್ರಾಸ್. 15ನೇ ಕ್ರಾಸಲ್ಲಿ ಇನ್ನೂ ನಂಗೆ ಜಾಗ ಸಿಕ್ಕಿಲ್ಲ, ಅಷ್ಟು ದುಡ್ಡು ಮಾಡಿಲ್ಲ ನಾನು. ಅದು ಮೇನ್ ರೋಲರ್ ಬರುತ್ತೆ. ಏನಕ್ಕೆ ಈ ವಿಷಯ ಹೇಳಿದೆ ಅಂದರೆ, ಜೆ ಪಿ ನಗರಲ್ಲಿ ಅಂದರೆ ನಾನು ಪಕ್ಕದಲ್ಲೇ ಇದ್ದೀನಿ. ಆದರೆ ಸುಮಾರು ಸತಿ ನನಗೆ ಒಂದೇ ಬರೋಕ್ಕಾಗಿಲ್ಲ ಅಥವಾ ಒಂದೇ ಕರೆದಿಲ್ಲ. ತುಂಬ ಆಸೆ ಇತ್ತು ನಮ್ಮ ಏರಿಯಾದಲ್ಲಿ ಬಂದು ನಮ್ಮ ಜನಗಳನ್ನ ಒಂದ್ಸತಿ ನೋಡೋಣ ಅಂತ. ಇವತ್ತು ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ರಘು ಅವ್ರು ಹಾಡು ಹೇಳ್ತಾರೆ, ಬಟ್ ಅದಕ್ಕಿಂತ ಚೆನ್ನಾಗಿ ಮಾತಾಡ್ತಾರೆ, ಬಾಯಿಂದ ಮಾತಾಡ್ತಾರೆ, ಹಾಡ್ತಾರೆ. ನೋಡ್ದೇನಪ್ಪ ಯಾರು ಬೆಟರ್ ಸಿಂಗರ್ ಅಂತ. ನನಗೆ ಒಂದು ಹಾಡಿಗೆ ಅವಕಾಶ ಕೊಟ್ಟಿಲ್ರಿ ನಂದೇ ಪಿಕ್ಚರಲ್ಲಿ. ಕಿರ್ಚ್ಕೊಂಡು ಹೇಳಿದೆ, ಒಂದು ಹಾಡಿಗೆ ಒಂದು ಲೈನ್ ಹಾಡ್ತೀನಿ ಬಿಡಪ್ಪ ಅಂತ. ನನ್ನನ್ನೇ ಹೊರಗಡೆ ಹಾಕ್ಬಿಟ್ರು. ಅಲ್ಲ, ನಾನು ಈ ಥರ ಚಾನ್ಸ್ ಯಾವುದು ಮಿಸ್ ಮಾಡ್ಕೊಳಲ್ಲ. ರಘು ದೀಕ್ಷಿತ್ ಮಾತಾಡಲಿ, ನಾನು ಖಂಡಿತವಾಗ್ಲೂ ಹಾಡು ಹೇಳ್ತೀನಿ. ನಮಸ್ಕಾರ. ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತ ಅವರು ಸುದೀಪ್ ಅವ್ರು ಹೇಳಿದ್ರು. ಆದರೆ ಅದೇ ಸಿನಿಮಾಲಿ ಒಂದು ಚಿಕ್ಕ ರೋಲ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಒಂದು ಡೈಲಾಗು ಕೊಡಲಿಲ್ಲ ನನಗೆ. ಅದನ್ನ ನೋಡ್ಕೊಂಡೆ ನಾನು ಹುಷಾರಾಗಿದ್ದು. ಡೈಲಾಗ್ ಕೊಡ್ಲಿಲ್ವಲ್ಲ, ಅದಕ್ಕೆ ಒಂದು ಸಾಂಗು ಕೊಡಲಿಲ್ಲ ಅವ್ರಿಗೆ. ಸಾಂಗ್ ಮೊದಲು ರೆಕಾರ್ಡ್ ಮಾಡಿ ನಾನು ಆಮೇಲೆ ಶೂಟಿಂಗ್ ಮಾಡಿದ್ದಮ್ಮ. ಸಾಂಗನ್ನು ಚೇಂಜ್ ಮಾಡಕ್ಕೆ ಎಷ್ಟೊತ್ತು ಬೇಕು ಗುರು? ರಿವೆಂಜ್ ತಗೊಳಕ್ ನನಗೂ ಬರುತ್ತೆ. ಡೈಲಾಗ್ ಕೊಡದೆ ಅದಕ್ಕೆ ಸಾಂಗಲ್ಲಿ ಮಧ್ಯದಲ್ಲಿ ಕೂರಿಸ್ದೆ, ಇಲ್ಲ ಅಟ್ಲೀಸ್ಟ್ ನೀವು ಬಾಯ್ ಬಿಡಬೇಡಿ, ನಾವು ಹಾಡು ಹೇಳ್ತೀವಿ ಅಂದ್ಬಿಟ್ಟು. ಇನ್ನು ಮುಂದೆ ಸುಮಾರು ಚಿತ್ರಗಳು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದಾರಲ್ಲ, ಅಲ್ಲಿ ಸೆಟಲ್ ಮಾಡ್ಕೊಂಬೇಡ ಬಿಡಿ, ಇಲ್ಲಿ ಯಾಕೆ ಗಲಾಟೆ. ಸತ್ಯವಾಗ್ಲೂ ಅಲ್ಲೂ ನಿಮಗೆ ಡೈಲಾಗ್ ಕೊಡಲ್ಲ. ಯಾಕಂದ್ರೆ ಅಲ್ಲಿ ಅವ್ರಿಗೆ ಡೈಲಾಗ್ ಕೊಟ್ರೆ ನಮ್ಮ ವಾಯ್ಸಲ್ಲಿ ಮಾತಾಡಲ್ಲ ಅವರು. ಅವ್ರು ಹಾಡಿದ್ರೆ ಯಾವ ಪಿಚ್ಚಲ್ಲಿ ಹಾಡ್ತಾರೆ ಗೊತ್ತಲ್ಲ, ಇಲ್ಲಿಂದ ಧ್ವನಿ ತಗೊಂಡ್ರು ನಮಗೆ ಆ ಪಿಚ್ಚಿಗೆ ಹೋಗೋಕ್ಕಾಗಲ್ಲ. ಅಲ್ಲಿದೆ ಅವ್ರ ಧ್ವನಿ. ಇನ್ನು ಮಾತಾಡಕ್ಕೆ ಬಿಟ್ರೆ ಇನ್ನೇನು ರೇಂಜಿಗೆ ಮಾತಾಡ್ಬೋದು, ಅರ್ಥ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ಚಿತ್ರದಲ್ಲಿ ಅವ್ರಿಗೆ ಒಂದು ಮೂಗನ್ ಪಾತ್ರ ಮಾಡಿಸ್ತಾ ಇದ್ದೀನಿ. ಎಷ್ಟು ಡೈಲಾಗ್ ಬೇಕಾದ್ರೆ ಹೇಳ್ಕೊಳ್ಳಿ ಅವರು. ಥ್ಯಾಂಕ್ ಯು. ಒಂದು 2 ನಿಮಿಷ ಕೊಡಿ, ನಾವು ರೆಡಿ ಆಗ್ತೀವಿ, ಆಮೇಲೆ ಕಾರ್ಯಕ್ರಮ ಶುರು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ನಾನು ಸುದೀಪ್ ಅವರು 1 ನಿಮಿಷ, ಒಬ್ಬರಿಗೆ ಸನ್ಮಾನ ತಮ್ಮ ಕೈಯಿಂದ ಆಗಬೇಕು. ಲೋಕಿ, ಈ ಕಾರ್ಯಕ್ರಮದ ರೂವಾರಿ ಲೋಕಿ ಮಲ್ಲಿಕಾರ್ಜುನ್ ಅವರು ಕೂಡ ದಯವಿಟ್ಟು ಜೊತೆಲಿರಬೇಕು. ಸುದೀಪ್ ಅವರಿಂದ ಈ ಒಂದೆಲ್ಲ ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂಥ ಒಂದು ಶಕ್ತಿ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಇಬ್ಬರು ಮಲ್ಲಿಕಾರ್ಜುನ್ ಸೇರಿ ಜೊತೆಲಿ ಸುದೀಪ್ ಮತ್ತು ರಘು ದೀಕ್ಷಿತ್ 1 ನಿಮಿಷ ತಾವು ಬಂದುಬಿಡಿ. ಎಲ್ಲ ಸೇರಿ ಜೋರಾಗಿ ಚಪ್ಪಳೆ ಕೊಡಿ. ಎ ಗ್ರೇಟ್ ಪರ್ಸನಾಲಿಟಿ ಹ್ಯಾಸ್ ಬಿಹೈಂಡ್ ಎವ್ರಿ ಪ್ರೋಗ್ರಾಮ್. ಆನಂದ್ ಅವರು ಬಹಳ ವರ್ಣನೆ ಮಾಡಿದ್ದಾರೆ. ಅವ್ರ ಮೇಲೆ ಒಂದು ಹಾಡನ್ನು ಹಾಡ್ಬಿಟ್ರು, ಲೋಕಿ ಅಂತೇಳಿ. ಆ ಲೋಕ ಮೆಚ್ಚುವಂಥ ಕೆಲಸ ಆಗಲಿ, ಶಿವನ ಒಂದು ಸಂಪೂರ್ಣ ಕೃಪೆ ಅವುಗಳ ಮೇಲೆ ಇರಲಿ. ಇಲ್ಲಿ ಸೇರಿರುವಂಥ ಎಲ್ಲ ಅಭಿಮಾನಿ ದೇವರುಗಳ ಆಶೀರ್ವಾದ ಆ ವ್ಯಕ್ತಿ ಮೇಲೆ ಇರಲಿ ಅಂತ ಹೇಳ್ತಾ, ಇನ್ನು ಯಾವುದೇ ಅಡೆತಡೆ ಇಲ್ಲ, ನಿಮಗೆ ಸಂಪೂರ್ಣವಾಗಿ ಕಾರ್ಯಕ್ರಮ ನೋಡ್ಬೋದು. ಹುಡುಗಿ ಸ್ಮೈಲ್ ಕೊಟ್ರೆ ಲೈನ್ ಸ್ಟೋರಿ, ಹುಡುಗಿ ಸ್ಮೈಲ್ ಕೊಟ್ರೆ ಲೈನ್ ಸ್ಟೋರಿ, ಹುಡುಗಿ ಹಾರ್ಟ್ ಕೊಟ್ರೆ ಲವ್ ಸ್ಟೋರಿ, ಹುಡುಗಿ ಹಾರ್ಟ್ ಕೊಟ್ರೆ ಲವ್ ಸ್ಟೋರಿ, ಹುಡುಗಿ ಚಾನ್ಸ್ ಕೊಟ್ರೆ ಲೈಫ್ ಸ್ಟೋರಿ. ಅದೇ ಹುಡುಗಿ ಕೈ ಕೊಟ್ರೆ, ಪ್ರಿಯ ವೀಕ್ಷಕರೇ ವೀಕ್ಷಿಸಿ ಇಂದು ರಾತ್ರಿ ಕ್ರೈಮ್ ಸ್ಟೋರಿ. ಈ ಒಂದು ನಾನು ಸಾಕಷ್ಟು ಮಾತನಾಡಿದ್ದೀನಿ ಅಂತ ಅನ್ಸುತ್ತೆ. ಎಲ್ಲಾದರೂ ಅಪಚ್ಯುತಿ ಬರೋ ಹಾಗೆ ನನ್ನ ತಾಯಿ ಭಾಷೆಗೆ ಏನಾದರೂ ನಾನು ದ್ರೋಹ ಮಾಡಿದ್ರೆ, ಎಲ್ಲಾದರೂ ಆ ಉಚ್ಚಾರಣೆ
Niri, feed his reverb back to the monitors, violin. Check. Niranjan, voice. Its EQ has changed a lot. Cut the lows. Thank you. You got it. Okay. ನಮ್ಮ ಮನೆಯಲ್ಲಿ ಒಂದು ಕಿಟಕಿ ಇದೆ. ಅದು ರಾತ್ರಿ ಗಾಳಿ ಬೀಸಿದಾಗೆಲ್ಲ ತುಂಬಾನೇ ಕೆಟ್ಟ ಶಬ್ದ ಮಾಡುತ್ತೆ. ಶಬ್ದ ಮಾಡಿದಾಗ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಅವಳದೇ ನೆನಪು ಬರುತ್ತೆ. ಅದ್ರ ಬಗ್ಗೆನೇ ಈ ಹಾಡು. Just not my
ಇದೇ ಸಿನಿಮಾದು ನನಗೆ ಭಾಳ ಹತ್ತಿರ ಆದಂಥ ಒಂದು ಗೀತೆ ಹಾಡೋ ಪ್ರಯತ್ನ ಪಡ್ತೀನಿ. ಸಾಂಗ್ ಮುಗಿದ್ಮೇಲೆ ಎಲ್ಲರೂ ಚಪ್ಪಾಳೆ ತಗೋದು. ಇವರಷ್ಟು ಚೆನ್ನಾಗಿ ಹಾಡಕ್ಕೆ ಬರಲ್ಲ, ಬಟ್ ಪ್ರಯತ್ನ ಪಡ್ತೀನಿ. ಮಂಜಲ್ಲಿ ಮುಸ್ಸಂಜೆ ಕುಳಿತಂಪಲ್ಲಿ ಒಲವು ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ನದೊಳಗೆ ನೀಳಿದು ಜನಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ತೆಗೆದು ನನ್ನೊಮ್ಮೆ ಆವರಿಸು ಈ ದೇಹಕ್ಕೆ ನೀ ಹರಿಸು ಮನದಾಳದ ಉಲ್ಲಾಸನಿ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ ನನಗೆಲ್ಲವೂ ನೀನೆ ನಾಳೆಗಳು ನೀನೆ ಎಲ್ಲೆಲ್ಲೂ ನೀನೆ ಸಖಿ ಆವರಿಸು ನೋಡುಂದು just ಮಾತಲ್ಲಿ ನನ್ನೆಲ್ಲ ಕನಸನ್ನು ನಿನದೆಂದು ನೀ ತಿಳಿದಿದ್ದೆ ನೂರೆಂಟು ನೋವಲ್ಲೂ ನೀ ಬಂದು ಜೊತೆಯಿದ್ದೆ ಕಾರ್ಮೋಡ ಕವಿದ ಮನಕ್ಕೆ ಹೊಸ ಬೆಳಕನ್ನು ತಂದೆ ನಿನಗಾಗಿ ನಾನು ನನ್ನ ಬದುಕೆಲ್ಲ ಮುಡಿದು ಎಂದೇ ಈಗಲೂ ನೀ ಹೋದೆ ಕನಿಕರಿಸಿ ನೀ ಬಾರೆ ಎದೆಗೂಡಿನ ಉಸಿರು ನೀನೇ ಬಾನಲ್ಲೂ ನೀನೆ ಭೂಮಿಯಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ ನೋವಲ್ಲೂ ನೀನೆ ನಗುವಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ ನನಗೆಲ್ಲವೂ ನೀನೆ ನಾಳೆಗಳು ನೀನೆ ಎಲ್ಲೆಲ್ಲೂ ನೀನೆ ಸಖಿ ಆವರಿಸು just ಮಾತಲ್ಲಿ just ಮಾತಲ್ಲಿ ಥ್ಯಾಂಕ್ ಯು ಸೋ ಮಚ್. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ ಈ ಹೃದಯ ಗಿಲ್ಲಬೇಡ ಕಣ್ಣೀರಲೆ ಬೇಯುತ್ತಿದೆ ಮನಸ್ಸು ನೋವಲ್ಲಿಯೂ ಕಾಯುತ್ತಿದೆ ಕನಸು ಉಸಿರನೇ ಪ್ರೀತಿಸು ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು
ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಕ್ಷೇಮ ಓಂಕಾರ ರೂಪಿ ಈ ನನ್ನ ಪ್ರೇಮ ಸಾವಿಲ್ಲದ ಚೈತನ್ಯ ಧಾಮ ಈ ಮುದ್ದ ಹೃದಯದಿ ಚಿಗುರಿದ ಸಡಗರ ಗುರುಗುರಿಸಲಿ ಮಧುರ ಚೇಕಾರ ನಿನ್ನ Thank you so much. Thank you. ನೀವು ಜೊತೆಗೆ ಜೋರಾಗಿ ಹಾಡ್ತೀನಿ ಅಂತ ಒಪ್ಪಿಗೆ ಕೊಟ್ರೆ ಮಾತ್ರ ಹಾಡೋದು. ಅವ್ರು ಯಾರೋ ಇನ್ನು ಕೂತ ಇದಾರಲ್ಲಪ್ಪ, ಅರ್ಥವೇ ಆಯ್ಕಿಲ್ವಾ? ಹಿಂದೆ ಕೂತಿರೋರು ಸ್ವಲ್ಪ ನಿಂತ್ಕೊಂಡು, ಅದಕ್ಕೆ ಸ್ಟೇಜ್ ಯಾವತ್ತೂ ಇಷ್ಟು ಎತ್ತರ ಮಾಡಿಸ್ಲೇಬಾರ್ದು. ಕಾಣಿಸಿದಲ್ಲ ಕೂತ್ಕೊಳ್ಳೆ ಬಾರ ಅಂತ ಕೂತ್ಕೊಳ್ರಿ. ಕಮಾನ್. ಬದಲಿಸಿ
ಗಡಿಯಾರ ಕರುಣದಿ ಕಾಯೋ ಮಹಾದೇಶ್ವರ ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರ ಎಲ್ಲ ಕರುಣದಿ ಕಾಯೋ ಮಹಾದೇಶ್ವರ ಶಂಕರ ಪ್ರೇಮಾಂಕುರ ಆದ ನಂತರ ನೆಮ್ಮದಿ ದೂರ ಇತರ ಹೇಳು ಪ್ರೇಮಾನದ ಹುನ್ನಾರ ಇದರಿಂದ ಶಾಂತಿ ಸಂಹಾರ ಬರೀ ಪಕ್ಕದಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಪೋಸ್ಟ್ ತಗೊಂಡು ಫೋಟೋ ತಗೋತಾರೆ ಆಡ್ಲಿ ನಿನ್ನ ಪೂಜೆ ನಿನ್ನ ನನ್ ಪಿಚ್ಗೆ ಆಡಕ್ಕಾಗಲ್ಲ ಅಂದ್ರೆ ಫೋಟೋ ಇಲ್ಲ ಅಲ್ವಾ ಆ ಜನ ಹಾಡು ಹೇಳ್ತಾವ್ರೆ ಏನ್ ಸರ್ ಸ್ವಲ್ಪ ಇಲ್ಲಿಂದ ತರಬೇಕು ವಾಯ್ಸು ಎಲ್ಲಿಂದ ಹೇಳಿ ಬನ್ನಿ ಬರದಂಗ್ ಬಿಡಲ್ಲ ಇವಾಗ ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರ ಎಲ್ಲ ಕರುಣದಿ ಕಾಯೋ ಮಹಾದೇಶ್ವರ ನಿನ್ನ ಓಂಕಾರ ರೂಪಿ ಈ ನನ್ನ ಪ್ರೇಮ ಸಾವಿಲ್ಲದ ಚೈತನ್ಯ ಧಾಮ ಈ ಮುಕ್ತ ಹೃದಯದಿ ಚಿಗುರಿದ ಸಡಗರ ಮಹಾದೇಶ್ವರ ಎಲ್ಲ ಕರುಣದಿ ಕಾಯೋ ಮಹಾದೇಶ್ವರ ಶಂಕರ ಪ್ರೇಮಾಂಕುರ ಆದ ನಂತರ ನೆಮ್ಮದಿ ದೂರ ಇತರ ಹೇಳು ಪ್ರೇಮಾದ ಹುನ್ನಾರ ಇದರಿಂದ ಶಾಂತಿ ಸಂಹಾರ Gaurav was on the bass guitar. Karthik Iyer on the violin. Willie on the drums and percussion. Vijay Joseph on the guitars. ಹಾಗೂ ನನ್ನ ಹೆಸರು ರಘು ದೀಕ್ಷಿತ್ ಅಂತ. Thank you. Thank you so much. ಹಲೋ ಹಲೋ ಎಲ್ಲರಿಗೂ ಇಷ್ಟ ಆಯ್ತಾ ಇದು? ಹಲೋ 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 ಎಲ್ಲರಿಗೂ ಇಷ್ಟ ಆಯ್ತಾ ಇದು? ರಘು ದೀಕ್ಷಿತ್ರವರಿಗೆ ರಘು ದೀಕ್ಷಿತ್ರವರಿಗೆ ರಘು ದೀಕ್ಷಿತ್ರವರಿಗೆ ಶರಣ ಸಂಗಮಕ್ಕೆ ರಘು ದೀಕ್ಷಿತ್ರವರಿಗೆ
ಇವತ್ತು ಸನ್ಮಾನ್ಯ ರಘು ದೀಕ್ಷಿತ್ ಅವರು ಇವತ್ತು ಎಲ್ಲೆಲ್ಲೋ ಫಾರಿನ್ ಕಂಟ್ರಿಗಳಲ್ಲಿ ಹೋಗಿ ನೋಡ್ತೀವಿ. ಇವತ್ತು ಸನ್ಮಾನ್ಯ ಜಯನಗರ ಶರಣ ಸಂಗಮ ಜಯನಗರದಿಂದ ಇವತ್ತು ಎಷ್ಟು ಚೆನ್ನಾಗಿ ಅಂದವಾಗಿ ಒಂದು ಸನ್ಮಾನ್ಯ ಮುತ್ತು ಕೊಡುವಂಥ ಚಿನ್ನದಂಥ ಮಗು ಇವತ್ತು ಕನ್ನಡದ ರಸಿಕ, ಕನ್ನಡದ ಕಣ್ಮಣಿ, ಕನ್ನಡದ ರಾಜ ಇವತ್ತು ಈ ಜಾಗದಲ್ಲಿ ಶರಣು ಸಂಗಮದಿಂದ ಸನ್ಮಾನ್ಯ ಇವತ್ತು ಇಷ್ಟು ಚೆನ್ನಾಗಿ ನಡೆಸ್ಕೊಟ್ಟಂತ ಎಲ್ಲರಿಗೂ ನನ್ನ ಶರಣ ಸಂಗಮದಿಂದ ರಘು ದೀಕ್ಷಿತ್ ಅವರಿಗೆ ಅನಂತ 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 ನಮಸ್ಕಾರಗಳು. ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಜಯನಗರನ ಯಾವುದೇ ಕಾರಣಕ್ಕೂ ನೀವು ಮರಿಬಾರ್ದು. ಯಾವುದೇ ಫಂಕ್ಷನ್ ಕೊಟ್ಟರು ನೀವು ಪ್ರತಿ ದಿವಸ ನಮ್ಮ ಜಯನಗರದಲ್ಲಿ ಇರಬೇಕು. ಇವತ್ತು ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಾ. ಅನಂತ ಅನಂತ ನಿಮಗೆ ಧನ್ಯವಾದಗಳು. ಜನಕ್ಕೆ ಜಾಸ್ತಿ ಗೊತ್ತಿಲ್ಲ ಆ ವಿಷಯ. ನಾನು ಜಯನಗರ 9th ಬ್ಲಾಕಲ್ಲಿ 2 ವರ್ಷ ಕಳೆದಿದ್ದೆ. ಇದೇ ಪಿಚ್ನಲ್ಲಿ ಬೇಜಾನ್ ಕ್ರಿಕೆಟ್ ಆಡ್ಬಿಟ್ಬಿಟ್ಟಿದ್ದೀನಿ. ಇಲ್ಲಿ ಬಿಟ್ರೆ ಕ್ವಾಲಿಟಿ ಪಿಚ್, ಅಲ್ಲಿ ಸೋತ್ರೆ ಇಲ್ಲಿ ಬಂದು ಗೆಲ್ಲೋದು, ಇಲ್ಲಿ ಸೋತ್ರೆ ಅಲ್ಲೋಗಿ ಗೆಲ್ಲೋದು, ಆ ಥರ. ನಮ್ಮ ದೊಡ್ಡಪ್ಪನ ಮನೆ ಇಲ್ಲೇ 9th ಬ್ಲಾಕಲ್ಲಿ ಇತ್ತು. ಸೊ ಅಲ್ಲಿ ನನ್ನನ್ನು 2 ವರ್ಷ ನೋಡ್ಕೊಂಡಿದ್ರು. ಸೊ ಜಯನಗರ ಅನ್ನೋದನ್ನು ನಾನು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಇವತ್ತು ಇಲ್ಲಿ ಕರೆಸಿದ್ದಕ್ಕೆ. ಪ್ರತಿ ವರ್ಷ ಕರೆಸ್ತೀರಾ, ಪ್ರತಿ ತಿಂಗಳು ಕರೆಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತು ಶರಣ ಸಂಗಮದಿಂದ ಇವತ್ತು ಅತ್ಯಂತ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಮತ್ತು ಮಲ್ಲಿಕಾರ್ಜುನು ಮತ್ತು ಕೇಶವು, ವಿಜಯ್ ಕುಮಾರು, ಧನಂಜಯ ಮತ್ತು ಹರೀಶ್ ಆರಾಧ್ಯ ಅವರಿಂದ ಒಂದು ಎಲ್ಲ ಸ್ನೇಹಿತರು ಇವತ್ತು ಈ ಕಾರ್ಯಕ್ರಮಕ್ಕೆ ತುಂಬ ರಾತ್ರಿ ಹಗಲು ಕಷ್ಟಪಟ್ಟು ಸುಮಾರು ತಿಂಗಳುಗಳಿಂದ ಈ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಅವ್ರಿಗೆಲ್ಲ ಧನ್ಯವಾದಗಳು. ಇವತ್ತು ಈಗ ನಮ್ಮ ರಘು ದೀಕ್ಷಿತ್ ಅವ್ರಿಗೆ ನಮ್ಮ ಮಲ್ಲಿಕಾರ್ಜುನ ಅವರಿಂದ ಒಂದು ಸನ್ಮಾನ ಸಮಾರಂಭ. ಬೊಕ್ಕೆ ಕೊಡು.